ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ನನ್ನ ಒಂದು ಶುಭ ಮುಂಜಾನೆ, ಶುಭ ಮಧ್ಯಾಹ್ನ, ಶುಭ ಸಂಜೆ ಅಂತ ಹೇಳಿ ತಿಳಿಸುತ್ತಾ ನಡೀರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲದಲ್ಲಿ ಈ ಒಂದು ವಿಡಿಯೋದ ಪರ್ಪಸ್ ಏನು ಮತ್ತು ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು, ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು, ಎಷ್ಟು ಮಂದಿ ಲೈಕ್ಸ್ ಕೊಟ್ಟಿದ್ದಾರೆ, ಎಷ್ಟು ಮಂದಿ ಸಬ್ಸ್ಕ್ರೈಬರ್ ಅಂತ ನೋಡೋಣ. ಸಬ್ಸ್ಕ್ರೈಬರ್ ಬಂದುಬಿಟ್ಟು ಬರೀ 5 ಮಂದಿ ಇದ್ದಾರೆ ಮತ್ತು 13 ವಿಡಿಯೋ ಮಾಡಿದ್ದೆ ನಾನು. ಎಷ್ಟು ಮಂದಿಗೆ ಇಷ್ಟ ಆಗಿದ್ದು ಎಷ್ಟು ಮಂದಿ ಇಷ್ಟ ಆಗಿಲ್ಲ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಅದು ನಾನಂತೂ ಮಾಡೋದು ಮಾತ್ರ ಮಾಡ್ತೀನಿ. ಈ ಒಂದು ವಿಡಿಯೋದ ಪರ್ಪಸ್ ಏನಿತ್ತು ಅಂತಂದರೆ NSP ಸ್ಕಾಲರ್ಶಿಪ್ ಅರ್ಜಿ ಹಾಕ್ತಿರ್ತೀರಲ್ಲ, ಅವ್ರಿಗೆ ಒಂದು OTR ನಂಬರ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಮತ್ತು NSP ಒಳಗೆ ನೀವು ಅಪ್ಲೈ ಮಾಡಲಿಲ್ಲ ಅಂತಂದರೂ SSP ಒಳಗಡೆ ನೀವು ಒಂದು ಹೊಸದು ಸಿಸ್ಟಮ್ ಅಥವಾ ಹೊಸ ಒಂದು ಪಾಯಿಂಟನ್ನು ಹೆಚ್ಚಿಗೆ ಆಗಿಬಿಟ್ಟಿದ್ದಾರೆ. ಮತ್ತು ಅದ್ರದ್ದು ಏನಿತ್ತು ಅಂದರೆ NSP OTR ನಂಬರ್ನ ಅಲ್ಲಿ ನೀವು ಫಿಲ್ ಮಾಡಿದ ನಂತರನೇ ಸಬ್ಮಿಟ್ ಮಾಡಬೇಕಾಗುತ್ತೆ, ಇಲ್ಲಾಂತಂದ್ರೆ ಸಬ್ಮಿಟ್ ಆಗೋಲ್ಲ. ಬನ್ನಿ ಹಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಈಗ ಹೋಗಿ NSP ಸ್ಕಾಲರ್ಶಿಪ್ ಅಂತ ನೀವು ಒಂದು ಗೂಗಲ್ ಸರ್ಚ್ ಬಾಕ್ಸ್ ಒಳಗೆ ಅಥವಾ ಕ್ರೋಮ್ ಬಾಕ್ಸ್ನಾಗೆ ನೀವು ಹೋಗಿ NSPscholarship.com ಅಂತ ಟೈಪ್ ಮಾಡಿದಾದಮೇಲೆ ಇಲ್ಲಿದೆ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಫಸ್ಟ್ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಸ್ಟೂಡೆಂಟ್ ಇನ್ಸ್ಟಿಟ್ಯೂಷನ್ ಆಫೀಸರ್ಸ್, ನೆಕ್ಸ್ಟ್ ಪಬ್ಲಿಕ್ ಅಂತ ಬರುತ್ತೆ. ಅದಾದಮೇಲೆ ತೆಳಗಿರುವಂಥ ಗೆಟ್ ಯುವರ್ OTR ಅಂತದ್ರ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ: ಲಾಗಿನ್, ರಿಜಿಸ್ಟರ್, ಚೇಂಜ್ ಮೊಬೈಲ್ ನಂಬರ್. ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋದು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಸ್ಟೆಪ್ಸ್ ಇರ್ತವೆ. ಒಂದು ಗೈಡ್ಲೈನ್ಸ್, ರಿಜಿಸ್ಟರ್ ಮೊಬೈಲ್ ನಂಬರ್, KYC, ಫಿನಿಶ್ ಅಂತ ಇರ್ತದೆ. ಫಸ್ಟ್ ನಿಮ್ಮ ಫೋನ್ ನಂಬರ್ ಹಾಕಿ OTP ಹಾಕಬೇಕು. OTP ಹಾಕಿದ್ಮೇಲೆ ನಿಮ್ಮದು ಫೋನಿಗೆ ಒಂದು OTP ಬರ್ತೈತಿ. ಬಂದು OTPನ ನೀವು ಅದರೊಳಗೆ ಫಿಲ್ ಮಾಡಿದಾದ್ಮೇಲೆ ಇಲ್ಲಿ ಕ್ಯಾಪ್ಚನ್ ಇರ್ತೈತಲ್ಲ, ಕ್ಯಾಪ್ಚನ್ ಕೂಡ ಇದರೊಳಗೆ ಫಿಲ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು KYC ಮಾಡೋದು ಫೈನ್. ಇವಾಗ ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಸಮಥಿಂಗ್ ವೆಂಟ್ ರಾಂಗ್ ಬರುತ್ತೆ. ಅಂತಂದರೆ ನೀವು ಒಂದು ಕ್ಯಾಪ್ಚನ ಒಂದು ರಾಂಗ್ ಆಗಿ ಟೈಪ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಕ್ಯಾಪ್ಚನ ಕ್ಲಿಯರಾಗಿ ಮತ್ತು ಕರೆಕ್ಟಾಗಿ ನೀವು ಫಿಲ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಗ್ಯಾರಂಟಿ ಅದು ಸಕ್ಸಸ್ಫುಲ್ ಆಗ್ತಿದೆ. ಅದಾದಮೇಲೆ ನಿಮ್ಮದೊಂದು ಆಧಾರ್ ಕಾರ್ಡ್ ಇರ್ತಿತ್ತು, ಆಧಾರ್ ಕಾರ್ಡಿನ ಒಂದು ನಂಬರ್ನ ಇಲ್ಲಿ ಹಾಕಿ ಅದಕ್ಕೂ ಕೂಡ ಒಂದು OTP ಬರುತ್ತೆ. ಆ OTP ಒಂದು ಸರ್ಚ್ ಬಾಕ್ಸ್ ಅಗ್ರಿ ಅಂತ ಹಾಕಬೇಕು. ಅದಾದಮೇಲೆ ಎಂಟರ್ OTP ಅಂತ ಬರ್ತೈತೆ. ಎಂಟರ್ OTP ನೀವು ಕೂಡ ಇದರೊಳಗಡೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದಂಥ ನಮ್ಮ ಮೊಬೈಲ್ ನಂಬರಿಗೆ OTP ಹೋಗಿರ್ತೈತೆ. OTPಗಳನ್ನು ನೀವು ಅಲ್ಲಿ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲೇ ಬರ್ತೈತಿ ನಿಮ್ಮದೊಂದು ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸೀಡೆಡ್ ವಿತ್ ಆಧಾರ್ ಆನ್ NPCI ಮ್ಯಾಪರ್. NPCIನ ಮ್ಯಾಪ್ ಮಾಡಿರ್ತೈತಿ, ಆಟೋಮೆಟಿಕಲಿ ಅದು ಮ್ಯಾಪ್ ಆಗಿಬಿಡ್ತೈತಿ ಬ್ಯಾಂಕ್ ಜೋಡಿ. ಅದಾದಮೇಲೆ ನಿಮ್ಮದೊಂದು ಮದರ್ ನೇಮು ಯಾವ ರೀತಿ ಅಂತಂದ್ರೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಅದರೊಳಗಡೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ನೀವು ಇದರೊಳಗಡೆ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮದು ತಂದೆ ಹೆಸರು ಕೂಡ ಅದರಲ್ಲಿರುವಂತೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೇಲ್ ID ಇದ್ರೆ ಮೇಲ್ ID ಹಾಕಿ ಕೆಳಗೆ ಫಿನಿಶ್ ಅಂತ ಆದಮೇಲೆ OTR ನಂಬರ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ರೀತಿಯಾಗಿ ನಿಮ್ಮದು ಒಂದು OTR ನಂಬರ್ ಕೂಡ ಬಂದೇ ಬರ್ತದೆ ಅಂತ ಹೇಳ್ತಾ ಇದನ್ನು ನೀವು ಕಾಪಿ ಮಾಡಿಕೊಂಡು ಅದಾದಮೇಲೆ NSP ರಿಜಿಸ್ಟರ್ OTR ನಂಬರ್ ಅಂತ ಇರ್ತಿತ್ತಲ್ಲ SSP ಒಳಗಡೆ, ಅದರೊಳಗಡೆ ಹೋಗಿ ಕಾಪಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಸಬ್ಮಿಟ್ ಆಗುತ್ತೆ. ಬಾಯ್, ಥ್ಯಾಂಕ್ ಯು.